ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ಎಲ್ಲ ಹೋಗ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ, ಆಮೇಲೆ ಇಲ್ಲ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಇಲ್ಲಿ ನೋಡಿ, ಸ್ಕೂಲಿಂದ ಬಂದು ಎಷ್ಟು ಹಠ ಮಾಡ್ತಿದ್ದ ನೀವು. ಯಾರು ಹಠ ಮಾಡ್ತಿರೋದು? ಎಷ್ಟು ಹಠ. ಯಾವಾಗ್ಲೂ ಬರೀ ಕ್ಯಾಪ್ಟನ್ ಅಮೇರಿಕಾ, ಆ ಬಟ್ಟೆ ಈ ಬಟ್ಟೆ ಅದೇ ಹಾಕೋಬೇಕು, ಬೇರೆ ಯಾವ್ದು ಹಾಕೋಬಾರ್ದು. ಎರಡು ಬೇಡವಂತೆ, ಕ್ಯಾಪ್ಟನ್ ಅಮೇರಿಕಾನೇ ಬೇಕಂತೆ. ಫ್ರೆಂಡ್ಸ್, ನಿಮಗೆ ಗೊತ್ತು ನಮ್ಮದು ಲೀಲಾ ಪ್ಯಾಲೇಸ್ದು ಮೆಂಬರ್ಶಿಪ್ ಇರೋದ್ರಿಂದ ಪ್ರತಿ ವರ್ಷ ನಾವು ಹೋಗ್ತಾನೇ ಇರ್ತೀವಿ. ಆಲ್ರೆಡಿ ವ್ಲಾಗ್ಸ್ ಕೂಡ ಮಾಡಿದ್ದೀನಿ. ಅದಕ್ಕೆ ಈ ಸರಿ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಡಿಸೈಡ್ ಮಾಡಿದೆ ಇಲ್ಲ ಮಾಡೋಣ ಅಂದ್ಬಿಟ್ಟು. ಇದೊಂದು ಸೋಮಾರಿ ದಿನ ಆಗಿರುತ್ತೆ ನನಗೆ. ನಾವು ಲೀಲಾ ಪ್ಯಾಲೇಸ್ಗೆ ಹೋದಾಗ ಏನು ಮಾಡಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಮಾಡೋದು. ನಾವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಗೊತ್ತು, ಟ್ರಾವೆಲ್ ಮಾಡ್ತಿರ್ತೀವಿ, ಜಾಸ್ತಿ ಓಡಾಡೋದೆಲ್ಲ ಇರುತ್ತೆ. ಬಟ್ ಈ ಥರ ರಿಲ್ಯಾಕ್ಸ್ ಮಾಡೋಕ್ಕೆ ಹೋದಾಗ ಆರಾಮಾಗಿರೋದು. ಸೊ ರೂಮ್ ತೋರಿಸ್ತಾ ಇದ್ದೀನಿ ನಾನು. ಫಸ್ಟ್ ಈ ರೂಮಲ್ಲಿದ್ವಿ, ಆಮೇಲೆ ನಮಗೆ ಇದು ವ್ಯೂ ಇಷ್ಟ ಆಗಲಿಲ್ಲ ಅಂತ ರೂಮ್ ಕೂಡ ಚೇಂಜ್ ಮಾಡ್ಕೊಂಡ್ವಿ. ಬಟ್ ಎಲ್ಲ ರೂಮು ಸೇಮೇ, ವ್ಯೂ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಸೊ ನೋಡಿ, ಸೆಕೆಂಡ್ ರೂಮ್, ಇದು ಫಸ್ಟ್ ರೂಮ್ದು ವ್ಯೂ. ಸೆಕೆಂಡ್ ರೂಮ್ದು ಶೂಟ್ ಮಾಡಲಿಲ್ಲ ಅನಿಸುತ್ತೆ ನಾನು, ಬಟ್ ಆದರೂ ಇನ್ನೂ ಚೆನ್ನಾಗಿತ್ತು ವ್ಯೂ. ಲೀಲಾ ಪ್ಯಾಲೇಸಲ್ಲಿ ಜಿಯನ್ಗೆ ತುಂಬ ಇಷ್ಟ. ಅಲ್ಲಿ ಫಿಶ್ಗಳೆಲ್ಲ ಇರುತ್ತೆ, ಹಾಗೆ ಇದು ಕೂಡ ಅಷ್ಟೇ ತುಂಬ ಗ್ರೀನ್ರಿ ಇರುತ್ತೆ. ನನಗೆ ವೈಬ್ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗು ಲೈಟ್ ಮ್ಯೂಸಿಕ್ ಇರುತ್ತೆ, ಮಾರ್ನಿಂಗು ಕೂಡ. ಸೊ ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಕಾಫಿ ಹೋಗಿದ ತಕ್ಷಣ ನಮಗೆ ಕಾಫಿ ಕೊಟ್ಟರು. ಕಾಫಿ ಕುಡಿತಾ ಇದ್ದೀವಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಜಿಯನ್ಗೆದ್ದು ರೆಡಿ ಮಾಡಿಸ್ದೆ ನಾನು. ಅವನು ಬಿಸ್ಕೆಟ್ಸ್ ಬೇಕು ಅಂದ, ಮನೆಯಿಂದನೇ ತೊಗೊಂಡು ಹೋಗಿದ್ದೆ ಬಿಸ್ಕೆಟ್ಸು, ಅದೇ ಕೊಟ್ಟೆ ನಾನು. ಸೊ ನೋಡಿ, ಇದು ಆಮೇಲೆ ರೂಮ್ ಚೇಂಜ್ ಮಾಡಿದ್ಮೇಲೆ ನಮ್ಗೆ ಕೊಟ್ಟಿದ್ದು ರೂಮು. ಸೊ ನಾನು ಅವಾಗ ತಾನೇ ಮಲಗಿದ್ದು ಎದ್ದೆ ನೋಡ್ಬೋದು. ಸೊ ಆಮೇಲೆ ಡಿಸೈಡ್ ಮಾಡಿದೆ ಸ್ಪಾಗೆ ಹೋಗೋಣ ಅಂದ್ಬಿಟ್ಟು. ಒಂದು ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ. ತುಂಬ ನನಗೆ ಸುಸ್ತರೆಲ್ಲ ಆಗಿತ್ತು, ಅದಕ್ಕೆ ಅಂದ್ಬಿಟ್ಟು ಹೋದೆ. ಫಸ್ಟ್ ಟೈಮ್ ನಾನು ಲೀಲಾ ಪ್ಯಾಲೇಸಲ್ಲಿ ಸ್ಪಾ ಯೂಸ್ ಮಾಡಿದ್ದು. ಲಾಸ್ಟ್ ಟೈಮೆಲ್ಲ ಹೋದಾಗ ಯೂಸೇ ಮಾಡೋಕ್ಕಾಗಿರಲಿಲ್ಲ. ಹೋದೆ, ಅದಾದಮೇಲೆ ನೋಡಿ ಈ ಥರ ರೆಡಿ ಆಗಿಬಿಟ್ಟು ಅವರೇ ಒಂದು ಥರ ಕೊಡ್ತಾರೆ. ರೆಡಿಯಾಗಿ ಒಂದು ಮಸಾಜ್ ಮಾಡಿಸ್ಕೊಂಡೆ. ಮಸಾಜ್ ಮಾಡಿದ್ಮೇಲೆ ಬಂದು ಹೊರಗಡೆ ಕೂತ್ಕೊಂಡೆ. ಒಂದು ಟೀ ಕೊಟ್ಟರು. ಟೀ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ವಾಪಸ್ ಬರೋಕ್ಕೆ ಮುಂಚೆ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಮಸಾಜ್ ಆದಮೇಲೆ. ನೋಡ್ಬೋದು ಟೀದು. ಸೊ ಅದಾದಮೇಲೆ ಡಿನ್ನರ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಬೊಫೆ ಡಿನ್ನರು ತುಂಬ ಚೆನ್ನಾಗಿರುತ್ತೆ. ನನಗೆ ಬೊಫೆ ಡಿನ್ನರ್ ತುಂಬ ಇಷ್ಟ, ಅದಕ್ಕೆ ಹೋದ್ವಿ. ಆಮೇಲೆ ಇದು ಯಾವುದೇ ರೀತಿಯಾದ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಸೊ ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ, ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಏನಂದರೆ ನಾವು ಯೂಟ್ಯೂಬರ್ಸ್ ಏನೇ ಮಾಡಿದ್ರು ಹಂಗೆ ಅಂದ್ಕೊಂಡ್ಬಿಡ್ತಾರೆ ಕೆಲವರು. ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿಯಾದ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಅಂತ. ಸೊ ಬೊಫೆ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನನಗೆ ಬೊಫೆ ಇಷ್ಟ ಆಗುತ್ತೆ. ಅದರಲ್ಲಿ ಸ್ವೀಟ್ಸ್ ಎಲ್ಲ ತುಂಬ ಇಟ್ಟಿರ್ತಾರೆ. ಸ್ವೀಟ್ಸ್ ನಾನು ಜಾಸ್ತಿ ತಿನ್ನಲ್ಲ, ಬಟ್ ಅದು ಇಟ್ಟಿರೋದು ಸ್ವಲ್ಪ ಟೇಸ್ಟ್ ಮಾಡೋದು ನಂಗೆ ಅದು ತುಂಬ ಇಷ್ಟ ಆಗುತ್ತೆ, ಬೇರೆ ಬೇರೆ ಟೇಸ್ಟ್ ಮಾಡೋದು. ಸೊ ನೋಡಿ, ಇದೆಲ್ಲ ಹಾಕ್ಕೊಂಡು ಬಂದೆ ನಾನು. ಏನೋ ಗೊತ್ತಿಲ್ಲ, ಜಿಯನಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವನು ಪ್ರತಿ ವರ್ಷ ಅವನಿಗೂ ಗೊತ್ತು ಹೋಗ್ತೀವಿ ಅಂತ ಕೇಳ್ತಾನೆ ಇರ್ತಾನೆ, ಹೋಗೋಣ ಅಂದ್ಬಿಟ್ಟು. ಅವನು ಮಾಮೂಲಿ ಅವನ ಫೇವ್ರೇಟ್ ಏನಿರುತ್ತೆ ಅದನ್ನು ತಿಂತಾನೆ. ಐಸ್ ಕ್ರೀಮು, ಪಿಜ್ಜಾ ಅದೆಲ್ಲ. ನಾನು ಸ್ವಲ್ಪ ಚಿಕನ್ನು ಅದು ಇದು ಸ್ವಲ್ಪ ಸ್ಯಾಲೆಡ್ಡು ಅದೆಲ್ಲ ಹಾಕ್ಕೊಂಡು ತಿಂದೆ ನಾನು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಕರಗಿಸ್ಬೇಕಲ್ವಾ, ಯಾಕೆಂದರೆ ನನ್ನ ಸೋಮವಾರಿ ದಿನ ನಾನು ತುಂಬ ರಿಲ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಾಗ ಹಾಗೆ ಏನು ಡಯಟ್ ಎಲ್ಲ ನೋಡಲ್ಲ, ಚೆನ್ನಾಗಿ ತಿನ್ನೋದು ಅದು ಮಾಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಒಂದು ವಾಕ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ನೈಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಲೈಟ್ಸ್ ಎಲ್ಲ ಹಾಕಿರ್ತಾರೆ. ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಹೋಗಿ ಮಲ್ಕೊಂಡ್ವಿ. ಸೊ ಇವಾಗ ಗುಡ್ ನೈಟ್ ಹೇಳ್ತೀನಿ ನಾನು, ಮತ್ತೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ಬ್ರೇಕ್ಫಾಸ್ಟ್ ಟೈಮ್ ಆಯ್ತು, ಎದೊಳ್ರಿ ಸೋಮರಿ. ಏನಿಲ್ಲ, ಲೇಟರ್. ಎಷ್ಟು ಇವಾಗ ಟೈಮು? ಆಲ್ಮೋಸ್ಟ್ 9 ಆಯ್ತು. ಎದೊಳ್ ಮೇಲೆ
ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಮೇಲೆ ಜಿಯನ್ ಪೂಲ್ಗೆ ಹೋಗ್ಬೇಕು ಅಂತ ಹೇಳ್ದ. ಅವನು ಲೀಲಾ ಪ್ಯಾಲೇಸ್ಗೆ ಹೋಗೋದೆ ಪೂಲ್ಗೆ ಹೋಗೋದಕ್ಕೆ ಮತ್ತು ಬಾತ್ ಟಬ್ಬು ಅದರಲ್ಲೆಲ್ಲ ಆಟ ಆಡೋದಕ್ಕೆ, ಮೀನುಗಳೆಲ್ಲ ನೋಡೋದಕ್ಕೆ. ಸೊ ಪೂಲಲ್ಲಿ ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸ್ಕೊಂಡು ಅಲ್ಲೇ ಕೂತ್ಕೊಂಡು ನಾವು ಕೂಡ ಸ್ವಲ್ಪ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಈ ಸರಿ ವೆದರ್ ತುಂಬ ಚೆನ್ನಾಗಿತ್ತಲ್ಲ, ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಪ್ರತಿ ಸರಿ ಯಾವಾಗಲೂ ಡಿಸೆಂಬರಲ್ಲಿ ಹೋಗ್ತಾ ಇದ್ವಿ. ಈ ಸರಿ ಇಲ್ಲ, ಇವಾಗಲೇ ಹೋಗಿ ಬಂದ್ಬಿಡೋಣ, ಪ್ರತಿ ಸರಿ ಲಾಸ್ಟಲ್ಲಿ ಎಂಡ್ ಏನು ಮುಗ್ದೋಗುತ್ತೆ ಆ ಇಯರು ಅಂದಾಗ ಹೋಗ್ತಾ ಇದ್ವಿ. ಅದಕ್ಕೆ ಇಲ್ಲ ಈ ಸರಿ ಹೋಗಿ ಬರೋಣ ಅಂದ್ಬಿಟ್ಟು ಹೋದ್ವಿ. ನೋಡಿ ಇಲ್ಲಿ ಮೀನುಗಳಿದೆಯಲ್ಲ ಅದನ್ನು ನಿಮ್ಮು ಅಂತ ಮಾತಾಡ್ಸ್ಕೊಂಡು ಕೂತಿರುತ್ತಾನೆ ಜಿಯನ್ನು. ಸೊ ನೋಡಿ ಎಷ್ಟು ಗ್ರೀನ್ ಇದೆ, ಅದು ನನಗೆ ತುಂಬ ಇಷ್ಟ ಆಗೋದಲ್ಲಿ. ಅಷ್ಟು ಗ್ರೀನ್ ಇರುತ್ತೆ, ಅಲ್ಲಿ ವಾಕ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಗಾಳಿ ಬೀಸ್ತಾ ಇರುತ್ತೆ, ಮತ್ತು ಅಲ್ಲಲ್ಲೇ ಚಿಕ್ಕದಾಗಿ ಇದೆಲ್ಲ ನೀರೆಲ್ಲ ಬರ್ತಾ ಇರುತ್ತೆ. ಸೊ ಅದೆಲ್ಲ ಒಂಥರ ನನಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತಲೇ ಹೇಳ್ಬೋದು. Frog is not there. Frog would be sleeping. ದೊಡ್ಡದು ಇಲ್ಲೇನಿಲ್ಲ, ಇಲ್ಲಿ ಬರೀ ಎಲ್ಲ ಚಿಕ್ಕ ಚಿಕ್ಕ. ಇಲ್ಲ, ಇಲ್ಲಿ ಕ್ರೊಕೊಡೈಲ್ ಇಲ್ಲ. ನೋಡ್ಬೋದು ನೀವು ಹೇಗಿದೆ ಅಂತ, ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ದಂಗೆ ಆಗುತ್ತೆ. ನನ್ನ ಹಳೆ ವ್ಯೂವರ್ಸ್ ಎಲ್ಲ ಆಲ್ಮೋಸ್ಟ್ ನೋಡಿರ್ತೀರ, ಯಾಕೆಂದರೆ ಆಲ್ಮೋಸ್ಟ್ ನಾವೊಂದು 3 ಇಯರ್ಸಿಂದ ಹೋಗ್ತಾನೆ ಇದ್ದೀವಿ. ಬಟ್ ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹತ್ರದಲ್ಲಿರೋರಿಗೆ, ನಮಗೆ ಲೀಲಾ ಪ್ಯಾಲೇಸ್ ತುಂಬ ಹತ್ರ ಇದೆ, ಅದಕ್ಕೆ ನಾವು ಹೋಗ್ತಾನೆ ಇರ್ತೀವಿ, ಜಾಸ್ತಿ ದೂರ ಇಲ್ಲ ನಮಗೆ. ಸೊ ಇದು ಸೆಕೆಂಡ್ ಡೇ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ಬಂದು ಅಲ್ಲಿ ಕೂತ್ಕೊಂಡಿದ್ವಿ. ಇಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು, ಇಲ್ಲಿ ಕೂತ್ಕೊಳ್ಳೋದು ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಕೂತ್ಕೊಂಡಾದಮೇಲೆ ವಾಪಸ್ ಹೋದ್ಮೇಲೆ ಮತ್ತೆ ಮಲ್ಕೊಂಡಿದ್ವಿ. ಸೊ ಇದು ಹಿಂಗೆ ಇತ್ತು ನನ್ನ ದಿನ. ಇಲ್ಲ ಅಂದರೆ ಮನೇಲಿ ಇದ್ದರೆ ನಿಮಗೆ ಗೊತ್ತು, ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರುತ್ತೆ. ಎಲ್ಲಾದರೂ ರಿಲ್ಯಾಕ್ಸ್ ಮಾಡೋಕ್ಕೆ ಹೋದಾಗ ಈ ರೀತಿ ಆಗಿರುತ್ತೆ. ಮತ್ತೆ ಎದ್ವಿ, ಮತ್ತೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಅದಾದಮೇಲೆ ಅಷ್ಟೇ ಇವತ್ತು ನೈಟು ಮಲಗಿದ್ವಿ. ಸೊ ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡಬೇಕಿತ್ತು. ನೋಡಿ, ಚೆಕ್ಔಟ್ ಮಾಡೋದಕ್ಕಿಂತ ಮುಂಚೆ ಜಿಯೋಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನಾನೇ ಲಿಫ್ಟೆಲ್ಲ ಪ್ರೆಸ್ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಓಡ್ತಿದ್ದಾನೆ. ನಾನು ಓಡ್ಬಿಟ್ಟು ನಾನು ಉದ್ದ ಆಗ್ಬಿಟ್ಟಿದ್ದೀನಿ ನೋಡಿ ಅಂದ್ಬಿಟ್ಟು ತೋರಿಸೋದಕ್ಕೆ ನಾನೇ ಒತ್ತಬೇಕು ಅಂತ. ಆಮೇಲೆ ಚೆಕ್ಔಟ್ ಮಾಡಿದ್ವಿ ಅಂತ ಹೇಳ್ಬೋದು. 2 ನೈಟ್ಸ್ ಹೋಗಿದ್ದು ನಾವು. ಓಕೆ ಫ್ರೆಂಡ್ಸ್, ನೋಡೋದಲ್ವಾ ನಮ್ಮ ರಿಲ್ಯಾಕ್ಸಿಂಗ್ ಡೇಸ್ ಹೇಗಿತ್ತು ಅಂತ. ಸೊ ಸಿಂಪಲ್ಲಾಗೆ ವ್ಲಾಗ್ ಮಾಡಿದ್ದು ನಾನು. ಇದನ್ನು ತುಂಬ ಡೀಟೇಲಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ನನ್ನ ವೀಡಿಯೋಸ್ ಸಿಗುತ್ತೆ ನಿಮಗೆ, ತುಂಬ ಡೀಟೇಲಾಗಿ ನಾನು ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು ಹಳೆ ವೀಡಿಯೋಸು. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.